ಬಿತ್ಸುತ್ತ. ಅವ್ರ ಹೆಸರು? ಸಾಲದವ್ರು ಏನಾದ್ರು ಕಿರುಕುಳ ಕೊಡ್ತಾ ಇದ್ರ? ಬೆಳಿಗ್ಗೆ ಡ್ರಿಂಕ್ಸ್ ಮಾಡಿದ್ರು. ನಾನು ಊರಿಗೆ ಹೋದೆ, ನಮ್ಮ ಮಗನಿಗೆ ಒಬ್ಬನೇ ಕರ್ಕೊಂಡು ಮತ್ತೇನೋ ಒಡವೆ ಏನೋ ಒಡವೆ. ತರೀಕೆರೆ ಇಟ್ಟಿಗೆಯಲ್ಲಿ ಮೇಕೆ ಮೇಯಿಸಲು ಹೋಗಿ ಹೆಣವಾದ ವ್ಯಕ್ತಿ. ಮೇಕೆ ಮೇಯಿಸಲು ಹೋದ ಉಮೇಶ್ ಅನುಮಾನಾಸ್ಪದ ಸಾವು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದ ನಿವಾಸಿಯಾದ ಉಮೇಶ್ ನಾಯಕ ದಿನನಿತ್ಯ ಮೇಕೆ ಕಾಯಲು ಊರಿನಿಂದ ಹೊರಗೆ ಇರುವ ತೋಟಗಳಲ್ಲಿ ಹೋಗಿ ಮೇಕೆ ಮೇಯಿಸುತ್ತಿದ್ದ. 14/16/2026 ಮಂಗಳವಾರ ಮೇಕೆ ಮೇಯಿಸಲು ಹೋದ ವ್ಯಕ್ತಿ ಬಿದ್ದ ಸ್ಥಿತಿಯಲ್ಲಿ ಸಿಕ್ಕಿರುತ್ತಾನೆ. ಉಮೇಶ್ ನಾಯಕನ ಬಗ್ಗೆ ವಿಷಯ ತಿಳಿದ ತಕ್ಷಣ ಕುಟುಂಬಸ್ಥರು ಹೋಗಿ ಉಮೇಶ್ ನಾಯಕನನ್ನು ಆಸ್ಪತ್ರೆಗೆ ತಂದಿರುತ್ತಾರೆ. ಮೇಕೆ ಮೇಯಿಸಲು ಹೋಗುತ್ತಿದ್ದ ಉಮೇಶ್ ನಾಯಕ್ ತನ್ನ ಮನೆಯಲ್ಲಿದ್ದ ಒಡವೆಗಳನ್ನು ದಿನನಿತ್ಯ ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಹೋಗುತ್ತಿರುತ್ತಾನೆ. ಅವನ ಹತ್ತಿರ ಇದ್ದ ಚಿನ್ನದ ಒಡವೆಗಳು ಸುಮಾರು 70 ಗ್ರಾಂ ಚಿನ್ನ ಇರಬಹುದು ಎಂದು ಹೇಳಲಾಗಿದೆ. ಅದಲ್ಲದೆ ತನ್ನದೇ ಆದ ಊರಿನಲ್ಲಿ ಸ್ವಂತ ಮನೆ ಹಾಗೂ ಹಲವಾರು ಕಡೆ ಚೀಟಿ ವ್ಯವಹಾರ ಹಾಗೂ ಸ್ವಂತ ಆದ ದುಡ್ಡಿನಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಪೂಜೆಯನ್ನು ಮಾಡುತ್ತಿದ್ದ. ಸಂಜೆ 6 ಗಂಟೆಯ ಸಮಯ ಆದರೂ ಮೇಕೆ ಮೇಯಿಸಲು ಹೋದ ಉಮೇಶ್ ಮನೆಗೆ ಬಂದಿರುವುದಿಲ್ಲ ಎಂದು ಮನೆಯವರು ಉಮೇಶ್ ನಾಯಕನನ್ನು ಹುಡುಕಿಕೊಂಡು ತೋಟಕ್ಕೆ ಹೋದಾಗ ತೋಟದಲ್ಲಿ ಉಮೇಶ್ ನಾಯಕನು ಬಿದ್ದಿರುತ್ತಾನೆ. ಅಲ್ಲಿಂದ ಅವನನ್ನು ತರೀಕೆರೆಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದುತ್ತಾರೆ. ಅಲ್ಲಿ ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ತಕ್ಷಣವೇ ಮರಣೋತ್ತರ ಪರೀಕ್ಷೆಗೆ ದಾಖಲಿಸುತ್ತಾರೆ. ಅಲ್ಲಿ ಉಮೇಶ್ ನಾಯಕನ ಮೃತದೇಹದಲ್ಲಿ ಹಲವಾರು ಗಾಯಗಳು ಕಂಡು ಈ ಸಾವು ಅನುಮಾನಾಸ್ಪದವಾಗಿದೆ ಎಂದು ತಿಳಿದು ಈ ಸಾವು ಆತ್ಮಹತ್ಯೆ ಕೊಲೆಯೇ ಎಂದು ತಿಳಿಯಬೇಕಾಗಿದೆ. ಈ ಪ್ರಕರಣದ ಬಗ್ಗೆ ತರೀಕೆರೆಯ ಡಿವೈಎಸ್ಪಿಯಾದ ಪರಶುರಾಮಪ್ಪನವರ ನೇತೃತ್ವದಲ್ಲಿ ತರೀಕೆರೆಯ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ರಾಮಚಂದ್ರ ನಾಯಕ ಹಾಗೂ ತಂಡ ಇದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಹೆಸರು? ಆಶೀರ್ವಾದ ಯಾವ ಊರು? ಇರ್ತೇವೆ ಸರ್. ಇಟ್ಗೆನಾ? ಏನಾಯ್ತು ಇವತ್ತಿನ ಘಟನೆ? ಅದೇ ಸರ್, ಮ್ಯಾಕೆ ಜಾಗದಾಗ ಹಿಂಗ್ ಬಿದ್ದು ಸತ್ತೋಗಿದ್ರು. ಬಿತ್ಸುತ್ತ. ಅವ್ರ ಹೆಸರು? ಉಮೇಶ್ ನಾಯಕ ಸರ್. ಅಲ್ಲ, ನೇಣ್ ಹಾಕೊಂಡ್ರ ಸ್ಥಿತಿಲಿದ್ರು ಅಂತ ಹೇಳ್ತಾ ಇದಾರೆ. ಇಲ್ಲ ಸರ್. ಗ್ರಾಮಸ್ಥರೆಲ್ಲ ಹಾಗೆ ಹೇಳ್ತಾ ಇದಾರೆ, ಇಲ್ಲ ಸರ್. ನೇಣ್ ಹಾಕೊಂಡಿದ್ರು ಅಂತ. ನಾವೇ ತಾನೆ ಸರ್ ಹೋಗಿದ್ದು. ನೀವು ಡೈರೆಕ್ಟ್ ಆಗಿ ನೋಡಿದ್ರ? ಹಾ, ಯಾವ ಸ್ಥಿತಿಲಿದ್ರು? ಹಿಂಗ್ ಬಿದ್ದಿದ್ರು ಸರ್. ಎಲ್ಲ ನೋಡಿರೋರು ನೇಣ್ ಹಾಕೊಂಡ್ರ ಸ್ಥಿತಿಲಿದ್ರು ಅಂತ ಹೇಳ್ತಾ ಇದಾರೆ. ಇಲ್ಲ ಸರ್. ಏನಾದ್ರು ಗಲಾಟೆ ಆಗಿತ್ತಾ? ಇಲ್ಲ ಸರ್. ಏನೋ ಗಲಾಟೆ ಆಗಿರ್ಲಿಲ್ಲ. ಗಲಾಟೆ ಏನಾಗಿಲ್ಲ ಸರ್. ಮೇಕೆ ಕಾಯಕ್ ಹೋಗ್ತಿದ್ರು, ಮಿಸ್ ಆಗಿ ಅಲ್ಲ, ಗಲಾಟೆ ಏನಾಗಿರ್ಲಿಲ್ಲ. ಇಲ್ಲ ಸರ್. ಸಾಲ ಏನಾದ್ರು ಇತ್ತಾ? ಹೌದ್ ಸರ್, ಚೀಟಿ. ಎಷ್ಟ್ ಲಕ್ಷ ಸಾಲ ಇತ್ತು? ಅದೇ ಸರ್, 3 ಚೀಟಿ ಹಾಕಿದ್ರು ಅವರು. ಹ್ಮ್. ಒಂದ್ 6 ಲಕ್ಷದ್ದು, ಒಂದ್ 3 ಲಕ್ಷದ್ದು ಸಂಘ ಎಲ್ಲ ಇತ್ತು ಸರ್. ಧರ್ಮಸ್ಥಳ ಸಂಘ ಮತ್ತೆ ಭದ್ರಾವತಿ ಸಂಘದಲ್ಲಿ, ತರೀಕೆರೆ ಸಂಘದೆಲ್ಲ ಇತ್ತು. ಸಾಲದವ್ರು ಏನಾದ್ರು ಕಿರುಕುಳ ಕೊಡ್ತಾ ಇದ್ರ? ಇಲ್ಲ ಸರ್. ಏನು ಕೊಡ್ತಾ ಇರ್ಲಿಲ್ಲ. ಮತ್ತೇನ್ ಕಾರಣ ಏನಂತ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಅಲ್ಲ, ನೇಣ್ ಹಾಕೊಂಡಿರೋ ಸ್ಥಿತಿಲಿ ಇದ್ರು ಅಂತ ಹೇಳ್ತಾ ಇದಾರೆ ಎಲ್ಲಾ ಜನ. ಇಲ್ಲ ಸರ್. ಹಾಗೇನಿರ್ಲಿಲ್ವಾ? ಫಸ್ಟ್ ನೋಡಿದ್ಯಾರು? ನಾನೇ ಸರ್. ನೀವೇ ಹೋಗಿದ್ರಾ? ನಾವೇ ಹೋಗಿದ್ದೆ ಸರ್. ನಾವು 3 ಜನನು ಹೋಗಿ. ಹಾ, ಏನಕ್ಕೆ ಹೋಗಿದ್ರಿ? ಅದೇ ಇಷ್ಟು ತನಕ ಬರ್ಲಿಲ್ಲಲ್ಲ ಅಂತ ಹೋಗಿ. ಎಷ್ಟ್ ಗಂಟೆಗೆ ಆಗಿರೋದು ಈ ಘಟನೆ? 6 ಗಂಟೆ. 6 ಗಂಟೆ. ಸಂಜೆ 6 ಗಂಟೆಲ್ಲ? ಅವಾಗೆ ನೋಡಿದ್ವಿ. ಡೈಲಿ ಮೇಕೆ ಕಾಯಕ್ ಹೋಗ್ತಾ ಇದ್ರು. ಡೈಲಿ ಎಷ್ಟ್ ಗಂಟೆಗೆ ಬರ್ತಾ ಇದ್ರು? 5:30 ಅಷ್ಟೊತ್ತಿಗೆ ಬರೋದು ಸರ್. ಇವತ್ತು ಬರ್ಲಿಲ್ಲಲ್ಲ, ಅದಕ್ಕೆ ಹೋಗಿ. ಫಸ್ಟ್ ನೋಡಿದ್ದೆ ನೀವು? ಹೌದು ಸರ್. ಯಾವ ಸ್ಥಿತಿಲಿ ಇದ್ರು ಅವರು? ಹಿಂಗ್ ಬಿದ್ದಿದ್ರು ಸರ್. ಅಲ್ಲೇ ಜೀವ ಹೋಗಿತ್ತಾ? ಹೋಗಿತ್ತು ಸರ್. ಡ್ರಿಂಕ್ಸ್ ಏನಾದ್ರು ಮಾಡಿದ್ರ? ಹೌದು ಸರ್, ಬೆಳಗ್ಗೆ ಡ್ರಿಂಕ್ಸ್ ಬೆಳಿಗ್ಗೆ ಡ್ರಿಂಕ್ಸ್ ಮಾಡಿದ್ರು. ಅಮ್ಮ, ನಿಮ್ಮ ಹೆಸರು? ರತ್ನಬಾಯಿ. ರತ್ನಾಬಾಯಿ. ಯಾವ ಊರು ನಿಮ್ದು? ಇಟ್ಲೇರಿಯ. ಏನಾಯ್ತು ಒಂದ್ ಘಟನೆ? ಘಟನೆ ಅಂದ್ರೆ 15 ದಿವಸದಿಂದ ಇಬ್ರು ಸೇರ್ತಿದ್ದಿಲ್ಲ ಅವರು. ಇಬ್ರು ಸೇರ್ತಿದ್ದಿಲ್ಲ. ನಿನ್ನೆ ಒಂಚೂರು ಚೆನ್ನಾಗಿರು ಪೂಜೆ ಮಾಡಾಕ ಅವನು ಹೋದ. ಎಲ್ಲಿಗೆ ಹೋದ್ರು ಪೂಜೆ ಮಾಡಕ್ಕೆ? ದೇವಸ್ಥಾನಕ್ಕೆ. ನಾನು ಊರಿಗೆ ಹೋದೆ. ಪೂಜೆ ಮಾಡಕ್ ಹೋದ, ನಾನು ಊರಿಗೆ ಹೋದೆ. ಈಗೇನೋ ಚೆನ್ನಾಗದಾರಲ್ಲ ಅಂತೇಳಿ ನಾನು ಊರಿಗೆ ಹೋದೆ. ಮಗನಿಗೆ ಒಬ್ಬನೇ ಕರ್ಕೊಂಡು ಏನ್ ಮಾಡೋಣ ಬಾ, ಏನ್ ಮಾಡೋಣ ಬಾ, ನನ್ನ ಬರ ಅಲ್ಲಮ್ಮ, 15 ದಿವಸದಿಂದ ಚೆನ್ನಾಗಿರ್ಲಿಲ್ಲ. ಅದ್ ಏನಾಗಿದ್? ಮನೆ ಜಗಳ ಆಗ್ತಾ ಇತ್ತ? ಏನೋ ಸಂಬಂಧ ಇತ್ತಕ್ಕಿಗೆ.
ಏನ್ ಸಂಬಂಧ? ಇನ್ನೇನ್ ಹೇಳೋಣಪ್ಪ, ಏನ್ ಹೇಳಿದ್ರೆ ಏನ್ ನನ್ ಮಗ ಒಬ್ಬ ಬರ್ತಾನ, ಇಲ್ಲ ಓಡೋಗಿದ್ದು ನನ್ ಮಗ ನಾನ್ ಸಾಕಿದ್ದೆ, ನಾನ್ ಸಾಕಿದ್ನಪ್ಪ ನನ್ ಮಗಗೆ. ನನ್ ಮಗ ನಾನ್ ಸಾಕಿದ್ದೆ. ಅಲ್ಲ ಅವ್ರದ್ ಯಾವ ಊರು, ಏನ್ ಸಂಬಂಧ ಇತ್ತು ಅವ್ರಿಗೆ? ಗಂಡ ಅಂತಿ ಹಾ. ಮೈದಾನಯ್ಯ, ನನ್ ತಂಗಿ ಮಗನಯ್ಯ. ಮತ್ತೆ ನಿನ್ನೆ ನಿಮ್ ವಿಚಾರ ತಿಳಿದಿದ್ದಾದ್ರೆ ಹೆಂಗೆ? ನನಗೆ ರಾತ್ರಿ ಇಲ್ಲಿ ಬಂದಾಗ ತಿಳಿತು. ಇಲ್ಲಿ ಬಂದಾಗ ತಿಳಿತು ಬಾ ನನಗೆ. ಅದು ಮತ್ತೇನೋ ಒಡವೆನೋ ಒಡವೆ ಚೀಟಿ ಒಂದ್ ಪರ್ಸ್ನಾಗೆ, ಸರ ಹಾಕಿವಾಗದು ಒಂದ್ ಪರ್ಸ್ನಾಗೆ, ಅವು ಎರಡು ಸೇರಿ ಬಂದಾಗ ಹಾಕೊಂಡು ಜಮ್ನಾಗೆ ಕೆತ್ತಿದ್ನಪ್ಪ ನನ್ ಮಗ. ಮನೆಗೆ ಇಟ್ಟಿರಲ್ಲ. ಮನೆ ಮನೇಲಿ ಇಕ್ಕಂತೀರಲ್ಲ, ಅಲ್ಲಿ ಜಾಬಲ್ಲಿ ಇಕ್ಕೊಂತ ಇದ್ರಾ? ಇವಾಗ ಅದೇನು ಕಾಣ್ತಾ ಇಲ್ಲ. ಏನು ಕಾಣ್ತ ಇಲ್ಲಪ್ಪ. ಇಂತ ತಗೊಂಡಿದ್ದಾರೆ, ಇಂತ ಮಾಡಿದ್ದಾರೆ ಅನುಮಾನ ಇದೆಯಾ? ಅದೇ ನಿನ್ನೆ ಹಂಗಾಗೈತಿ, ಯಾರು ತಗೊಂಡಿರ್ಬೇಕಪ್ಪ. ಈಗ ಯಾಕಂದ್ರೆ ಊರ್ನವರೆಲ್ಲ ಅದು ಕೊಲೆ ಆಗಿದೆ ಅಂತ ಹೇಳ್ತಾ ಇದಾರೆ. ಕೊಲೆನೇ ಹಬ್ಬ ಇದು, ನನ್ ಮಗ ಕೊಲೆನೇ, ನನ್ ಮಗ ಕೊಲೆನೇ, ನನ್ ಮಗ ಗಿಡ ಒಂದ್ ನೋಡ್ಕೊಂಡಿದೆ.